ಗೃಹಲಕ್ಷ್ಮಿಯಲ್ಲಿ ಎಲೆಕ್ಷನ್ ಸಮೀಪ ಬಂದ ಹಾಗೆ ನಿಮಗೆ ಪ್ರತಿಯೊಂದು ಕಂತುಗಳನ್ನ ಮಿಸ್ ಮಾಡದೆ ಡಿಲೇ ಮಾಡದೆ ಜಮಾ ಮಾಡ್ತಾರೆ. ನಾನು ಯಾಕೆ ಈ ವಿಷಯವನ್ನ ಪ್ರಾರಂಭದಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೀನಿ ಅಂದ್ರೆ, ಸ್ನೇಹಿತರೆ, ಬಹಳಷ್ಟು ಜನ ಅರ್ಜಿ ಸಲ್ಲಿಸಿದೆ ಹಿಂದೇಟ್ ಆಗ್ತಾ ಇದ್ದೀರಿ. ಕೆಲವೊಂದಷ್ಟು ಜನ ಅರ್ಜಿ ಸಲ್ಲಿಸ್ತಾ ಇದ್ದೀರಿ, ಓಕೆ, ನಿಮಗೆ ದುಡ್ಡು ನೀವು ಅರ್ಹತೆ ಹೊಂದಿದ್ರ ಆಧಾರದ ಮೇಲೆ ಜಮಾ ಆಗುತ್ತೆ. ಮತ್ತೆ ಈಗ 31ನೇ ಕಂತು ಏಪ್ರಿಲ್ ತಿಂಗಳನ್ನ ಏನೋ ಜಮಾ ಆಗ್ತಾ ಇದೆ. ಮತ್ತು ಈಗ ಈ 5 ಡಾಕ್ಯುಮೆಂಟ್ಸ್ ಗಳನ್ನ ಕೊಡೋದು ಕಡ್ಡಾಯವಾಗಿದೆ. ಸೊ ಈ 5 ಡಾಕ್ಯುಮೆಂಟ್ಸ್ ಗಳು ಇದ್ರೆ ಮಾತ್ರ ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ನಾನು ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ನೇಹಿತರೆ, ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ನೀವು ಗಮನಿಸಿರಬಹುದು, ಎಲೆಕ್ಷನ್ ಯಾವಾಗ ಸಮೀಪ ಬಂದಿದೆ ಆ ಸಂದರ್ಭದಲ್ಲಿ ನಿಮಗೆ ಒಂದೇ ತಿಂಗಳಲ್ಲಿ 2-3 ತಿಂಗಳ ಹಣವನ್ನ ಸರ್ಕಾರ ಜಮಾ ಮಾಡಿದೆ. ಅದಕ್ಕಾಗಿ ನೀವು ಅರ್ಜಿ ಸಲ್ಲಿಸದೆ ಬಿಟ್ರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ 20ರಿಂದ 30 ಸಾವಿರ ದುಡ್ಡಾದ್ರೂ ಬಿಡುಗಡೆ ಆಗೋದು ಸಹಜನೆ. ಅಷ್ಟಂದ್ರೂ ಜಮಾ ಆಗತ್ತೆ. ಅದಕ್ಕಾಗಿ ಆ ದುಡ್ಡನ್ನ ಕಳ್ಕೊಳ್ಬೇಡಿ, ಪಡ್ಕೊಳ್ಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ನಾನು ಈ ವಿಷಯವನ್ನ ಪ್ರಾರಂಭದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅದಕ್ಕಾಗಿ ಈ 5 ಡಾಕ್ಯುಮೆಂಟ್ಸ್ ಗಳನ್ನ ಯಾರ್ಯಾರು ಹೊಂದಿದ್ದೀರಿ, ಸೊ ಪ್ರತಿಯೊಬ್ಬರು ಕೂಡ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವ ಡಾಕ್ಯುಮೆಂಟ್ಸ್ ಗಳು ನಾವು ಎಲ್ಲಿ ಹೋಗಿ ಕೊಡಬೇಕು, ಫ್ರೀಯಾಗಿ ಅರ್ಜಿ ಸಲ್ಲಿಸೋದು ಹೇಗೆ, ಮತ್ತು ಅರ್ಜಿ ಸಲ್ಲಿಸಿದವರಿಗೆ ಈಗಾಗಲೇ ಯಾವ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಈ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದಲ್ಲ, ಅರ್ಥ ಮಾಡ್ಕೊಳ್ಳೋದು. ವಿಷಯದಲ್ಲಿ ಏನ್ ಟಾಪಿಕ್ ಇದೆ, ನಾವ್ ಏನ್ ಮಾಡಬೇಕು ಅದರ ಬಗ್ಗೆ ತಿಳ್ಕೊಳ್ಳಿ. ಓಕೆ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿಗೆ ಅರ್ಜಿಯನ್ನ ಪ್ರಾರಂಭಿಸಿ ಆಲ್ರೆಡಿ 2 ವಾರಕ್ಕಿಂತ ಹೆಚ್ಚೇ ಆಯ್ತು. ಇದರಲ್ಲಿ ಲಕ್ಷಾಂತರ ಫಲಾನುಭವಿಗಳು ಆಲ್ರೆಡಿ ಡಾಕ್ಯುಮೆಂಟ್ಸ್ ಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕೊಟ್ಟು ಬಂದಿದ್ದಾರೆ. ನೀವು ಗಮನದಲ್ಲಿ ಇರಬಹುದು, ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕು. ಮೊದಲು ಹೇಗಿತ್ತು, ಫಸ್ಟ್ ಸಾರಿ ಅರ್ಜಿ ಸಲ್ಲಿಸುವಾಗ ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರಗಳಿಗೂ ಕೂಡ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿತ್ತು. ಆದ್ರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕಾಗತ್ತೆ. ಮತ್ತು ಅಲ್ಲಿ ಆನ್ಲೈನ್ ನಲ್ಲಿ ನಿಮ್ಗೆ ಅಪ್ಲಿಕೇಶನ್ ಹಾಕಿ OTP ತೆಗೆದುಕೊಂಡು ಈ ರೀತಿ ಅರ್ಜಿಯನ್ನ ಸಲ್ಲಿಸ್ಕೊಡ್ತಾ ಇಲ್ಲ. ಕೇವಲ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ತಾರೆ, ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಮೃತಪಟ್ಟವರು ಬಹಳಷ್ಟು ಜನ. ಮತ್ತು ಇನ್ನೊಂದು ಆಪ್ಷನ್ ಸರ್ಕಾರಕ್ಕೆ ಏನ್ ಹೆಲ್ಪ್ ಆಗ್ತಾ ಇದೆ ಅಂದ್ರೆ, SIR ಪ್ರಕ್ರಿಯೆ ನಡೀತಾ ಇದೆ. ನಿಮ್ಮ ಗಮನದಲ್ಲಿರಬಹುದು, SIR ಪ್ರಕ್ರಿಯೆಯಿಂದಾಗಿ ಯಾರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಸರ್ಕಾರಕ್ಕೆ ಮಾಹಿತಿ ಸಿಗ್ತಾ ಇದೆ. ಹೌದು, ನಿಮ್ಮ ಏರಿಯಾದಲ್ಲಿರ್ತಕ್ಕಂತಹ ಕನ್ನಡ ಶಾಲೆಗಳಲ್ಲಿರ್ತಕ್ಕಂತಹ ಒಂದು ಮಾಸ್ತರ್ಗಳು ಅಂತ ಕರಿಬಹುದು. ಸೊ ಅವರು ಕೂಡ ಇದರ ಬಗ್ಗೆ ಕೆಲಸವನ್ನ ಮಾಡ್ತಾ ಇರುವಂತದ್ದು. BLOಗಳು ಇದರ ಬಗ್ಗೆ ಕೆಲಸವನ್ನ ಮಾಡ್ತಿದ್ದಾರೆ. ಈ SIR ಪ್ರಕ್ರಿಯೆಯಲ್ಲಿ ಯಾರು ಮೃತಪಟ್ಟಿದ್ದಾರೆ, ಯಾರ ವೋಟರ್ ID ಇದಾವೆ, ಮತ್ತು ನೀವು ವಾಸಸ್ಥಳ ಪ್ರಮಾಣ ಪತ್ರ ಇಲ್ಲಿಯವರೆಯ ಎಲ್ಲವೂ ಕೂಡ ಕನ್ಫರ್ಮ್ ಆಗತ್ತೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಕನ್ಫರ್ಮ್ ಆಗತ್ತೆ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ಕೂಡ ಕನ್ಫರ್ಮ್ ಆಗತ್ತೆ. ಈ ಮಾಹಿತಿಯನ್ನು ಕೂಡ ಸರ್ಕಾರ ಕಲೆಕ್ಟ್ ಮಾಡ್ಕೊಳ್ತಾ ಇದೆ. ಈ SIR ಪ್ರಕ್ರಿಯೆ ನಡೆಸ್ತಾ ಇರುವಂತದ್ದು ಚುನಾವಣೆ ಆಯೋಗ ಆದ್ರೂ ಅದರಿಂದ ಮಾಹಿತಿ ಕೂಡ ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರ ಅದನ್ನ ಕಲೆಕ್ಟ್ ಮಾಡಿಕೊಂಡು ಮತ್ತು ತನ್ನದೇ ಆದಂತಹ ಕೆಲಸ ಕಾರ್ಯಗಳ ಮುಖಾಂತರ ಈಗ ನೀವು ಕೊಟ್ಟಿರ್ತೀರಿ ಡಾಕ್ಯುಮೆಂಟ್ಸ್ ಗಳನ್ನ, ಅವುಗಳನ್ನು ಕೂಡ ಪರಿಶೀಲನೆ ಮಾಡಿ ಒಟ್ಟಾರೆಯಾಗಿ ಯಾರು ಎಲಿಜಿಬಿಲಿಟಿಯನ್ನ ಹೊಂದಿರ್ತೀರಿ ಅವರಿಗೆ ಮಾತ್ರ ದುಡ್ಡು ಕೊಡುವಂತಹ ವ್ಯವಸ್ಥೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೀತಾ ಇದೆ. ಈಗಾಗಲೇ ಸರ್ಕಾರ 100 ಕೋಟಿಯಷ್ಟು ದುಡ್ಡನ್ನ ನಷ್ಟ ಅನುಭವಿಸಿದೆ. ಬರೀ ಗೃಹಲಕ್ಷ್ಮಿಯಲ್ಲಿ ಅಷ್ಟೇ ಅಲ್ಲ, ಗೃಹ ಜ್ಯೋತಿಯಲ್ಲಿನೂ ಕೂಡ 200 ಯೂನಿಟ್ ಸಿಕ್ಕಾಪಟ್ಟೆ ಲಕ್ಷಾಂತರ ಒಂದು ಮನೆಗಳಿಗೆ ಫ್ರೀ ಆಗಿ ಯೂನಿಟ್ ಕೊಟ್ಬಿಟ್ಟಿದೆ. ಮೇಲ್ಗಡೆ ಬಾಡಿಗೆ ಸಿಸ್ಟಮ್ಗಳಿಗೂ ಕೂಡ ಫ್ರೀ ಆಗಿ ಯೂನಿಟ್, ಕೆಳಗಡೆ ಅಂಡರ್ ಗ್ರೌಂಡ್ ನಲ್ಲಿ ಏನಾದ್ರೂ ಗೋಡಾವನ್ಗಳು ಅಥವಾ ಏನಾದ್ರೂ ಕಿರಾಣಿ ಶಾಪ್ಗಳು ಅಥವಾ ಇನ್ನಿತರ ಬಾಡಿಗೆಗಳಾಗಿ ಒಂದು ವ್ಯಾಪಾರಗಳನ್ನ ಮಾಡ್ತಾ ಇದ್ರೆ ಅದೆಲ್ಲವೂ ಕೂಡ ಬಿಸಿನೆಸ್ ಅನ್ಸ್ಕೊಳ್ಳುತ್ತೆ. ಆದ್ರೂ ಸಹಿತ ಆ ಒಂದು ಮನೆಯವರು ಆ ಎಲ್ಲ ಬೇರೆ ಬೇರೆ ಮೀಟರ್ ಗಳನ್ನ ಮಾಡ್ಕೊಂಡು ಯೂನಿಟ್ ಗಳನ್ನ ಫ್ರೀ ಆಗಿ ಪಡ್ಕೊಳ್ತಾ ಇದ್ದಾರೆ. ಇದರಿಂದನೂ ಕೂಡ ಸರ್ಕಾರ ನಷ್ಟ ಅನುಭವಿಸಿದೆ. ಅದಕ್ಕಾಗಿ ವೆರಿಫಿಕೇಶನ್ ಮಾಡ್ತಾ ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳನ್ನ ಪರಿಶೀಲನೆ ಮಾಡ್ತಾ ಇದೆ. ಉದಾಹರಣೆಗೆ ನಿಮ್ಮ ಗಮನದಲ್ಲಿರ್ತಕ್ಕಂಥದ್ದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಮತ್ತೆ ಮೊಬೈಲ್ ಸಂಖ್ಯೆ. ಈ 4 ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಗಮನದಲ್ಲಿದೆ ಮತ್ತು ಇವು ಒಂದಕ್ಕೊಂದು ಅಟ್ಯಾಚ್ ಕೂಡ ಆಗಿರಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಯಾಕಂದ್ರೆ ಒಂದು ಸಾರಿ ಅರ್ಜಿಯನ್ನ ಸಲ್ಲಿಸಿದಿರಿ. ಇನ್ನು ಇದರ ಜೊತೆಗೆ ವಾಸಸ್ಥಳ
ಪ್ರಮಾಣ ಪತ್ರ ಕೇಳುವಂತದ್ದು ಕೂಡ ಇದೆ. ಒಬ್ಬೊಬ್ಬರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕೇಳಲಾಗ್ತಾ ಇದೆ. ಹೌದು, ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕೇಳಲಾಗ್ತಾ ಇದೆ ಮತ್ತು ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೂಡ ಕೆಲವೊಂದಿಷ್ಟು ಜನರದ್ದು ಕೇಳ್ತಾ ಇದ್ದಾರೆ. ಅದರ ಜೊತೆಗೇನೆ ನಿಮ್ಮ ವೋಟರ್ ID ಬಹಳ ಇಂಪಾರ್ಟೆಂಟ್, ಇದನ್ನು ಕೂಡ ಕೇಳುವಂತಹ ಸಾಧ್ಯತೆ ಇದೆ. SIR ಪ್ರಕ್ರಿಯೆಯಲ್ಲಂತೂ ಇದರ ಬಗ್ಗೆ ಕನ್ಫರ್ಮ್ ಆಗ್ತಾ ಇದೆ. ವೋಟರ್ ID ಯಲ್ಲಿ ಏನೇ ತಿದ್ದುಪಡಿ ಮಾಡೋದಿದ್ರು ಮಾಡಿಸ್ಕೊಳ್ಬಹುದು ಮತ್ತು ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರ ಇದು ಇಂಪಾರ್ಟೆಂಟ್ ಆಗ್ತಾ ಇದೆ. ಇದರಿಂದ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳಿದಾವೋ ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತಾಗ್ತಾ ಇದೆ. ವೆರಿಫಿಕೇಶನ್ ಮಾಡುವಾಗ ಒಂದೇ ಒಂದು ವಾಸಸ್ಥಳ ಪ್ರಮಾಣ ಪತ್ರವನ್ನ ಎರಡೆರಡು ರೇಷನ್ಸ್ ಕಾರ್ಡ್ಗಳಿಗೆ ಕೊಟ್ಟಿದ್ದೆ ಆದ್ರೆ, ಈಗ ಒಂದು ಮನೆಯಲ್ಲಿ ವಾಸವಾಗಿರ್ತೀರಿ, ಅಣ್ಣಂದು ಬೇರೆ ರೇಷನ್ಸ್ ಕಾರ್ಡು, ತಮ್ಮಂದ ಹೆಂಡತಿದು ಬೇರೆ ರೇಷನ್ ಕಾರ್ಡು, ಈ ರೀತಿ ಮಾಡಿದಾಗ ಒಂದೇ ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೊಡಬೇಕು. ಯಾಕಂದ್ರೆ ಒಂದೇ ಮನೆಯಲ್ಲಿ ವಾಸವಾಗಿರ್ತೀರಿ, ಬೇರೆಯವರ ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಒಂದೇ ಮನೆಯಲ್ಲಿರ್ತಕ್ಕಂತಹ ವಾಸಸ್ಥಳ ಪ್ರಮಾಣ ಪತ್ರ ಎರಡು ರೇಷನ್ಸ್ ಕಾರ್ಡ್ಗಳಿಗೆ ನೀವು ಹಚ್ಚಿ ಕೊಟ್ಟು ಬಿಟ್ರೆ ಅವರು ಕನ್ಫರ್ಮ್ ಆಗತ್ತೆ ಒಂದೇ ಒಂದು ಮನೆಯಲ್ಲಿ ಎರಡು ರೇಷನ್ಸ್ ಕಾರ್ಡ್ಗಳಿದಾವೆ, ಒಂದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿ ಒಂದು ರೇಷನ್ ಕಾರ್ಡ್ ಮಾತ್ರ ಉಳಿಸ್ತಾರೆ. ಅದರಲ್ಲಿ ನೀವೆಲ್ಲರ ಹೆಸರನ್ನ ಸೇರ್ಪಡೆ ಮಾಡಿಕೊಂಡು ಆ ರೇಷನ್ ಕಾರ್ಡ್ ನಿಂದ ನೀವು ದುಡ್ಡನ್ನ 2,000 ಮಾತ್ರ ಪಡ್ಕೊಳ್ಬೇಕು. ನೀವು ಒಂದೇ ಮನೆಯಲ್ಲಿ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡ್ರೆ ಸರ್ಕಾರ 2,000 ಮಾತ್ರ ಜಮಾ ಮಾಡುತ್ತೆ. ನೀವು 2 ಅಥವಾ 3 ಮಾಡಿದ್ರೆ 4,000 ರಿಂದ 6,000 ಜಮಾ ಮಾಡಬೇಕಾಗತ್ತೆ. ಇದರಿಂದ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ. ಸುಮಾರು 30 ಕಂತುಗಳಂತ ನೀವು ಅಂದಾಜು ಮಾಡಬಹುದು. ಇಲ್ಲಿ 2 ರೇಷನ್ ಕಾರ್ಡ್ ಇದ್ದಂತಹ ಒಂದು ಕುಟುಂಬ ಈಗ 30 ಕಂತುಗಳನ್ನ ಪಡ್ಕೊಂಡಿದೆ ಅಂತ ಹೇಳೋಣ. ಎಷ್ಟು? 60,000 ರೂಪಾಯಿ ಮತ್ತು 60,000 ರೂಪಾಯಿ, ಟೋಟಲ್ 1 ಲಕ್ಷ ರೂಪಾಯಿ 2 ರೇಷನ್ ಕಾರ್ಡ್ಗೆ ಪಡ್ಕೊಂಡಿದ್ದಾರೆ. 1,20,000 ರೂಪಾಯಿಯನ್ನ ಪಡ್ಕೊಂಡಂಗಾಯ್ತು. ಆದ್ರೆ ಒಂದೇ ಒಂದು ರೇಷನ್ ಕಾರ್ಡ್ ನಲ್ಲಿ ಇವ್ರ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡಿದ್ರೆ ಸರ್ಕಾರಕ್ಕೆ 60,000 ಲಾಭ, ಅದು ಉಳಿತಾ ಇತ್ತು. ಸರ್ಕಾರದ ರೂಲ್ಸ್ ನ ಪ್ರಕಾರ ಒಂದೇ ರೇಷನ್ ಕಾರ್ಡ್ ನಿಮ್ಮ ಮನೆಯಲ್ಲಿ ಇರಬೇಕಂತ ಹೇಳಿದ್ರು. ಆದ್ರೆ ಇಲ್ಲಿ ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದಾರಲ್ವಾ, ಅದಕ್ಕಾಗಿ ಸರ್ಕಾರದಿಂದ 60,000 ರೂಪಾಯಿ ಎಕ್ಸ್ಟ್ರಾ ಈ ಮನೆಗೆ ಹೋಗಿದೆ. ಇದು ಬರೀ ಒಂದು ಮನೆಯಲ್ಲ, ಲಕ್ಷಾಂತರ ಮನೆಗಳಲ್ಲಿ ಆಗ್ತಕ್ಕಂತಹ ಒಂದು ಕಾರ್ಯ ಇದು. ಅದಕ್ಕಾಗಿ ಸರ್ಕಾರ ಖುದ್ದಾಗಿ ವೆರಿಫಿಕೇಶನ್ ಮಾಡಿ 2 ಅಥವಾ 3 ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿರತಕ್ಕಂತಹ ಕುಟುಂಬಗಳ ಒಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ. ಮತ್ತು ಮೃತಪಟ್ಟವರು ಕೂಡ ಅವರ ಕುಟುಂಬಸ್ಥರು ಮರಣ ಪ್ರಮಾಣ ಪತ್ರವನ್ನ ತೆಗೆಸದೆ ಅವರ ಹೆಸರಿನಲ್ಲಿ ಸಿಗ್ತಕ್ಕಂತಹ ಪಿಂಚಣಿ, ಗೃಹಲಕ್ಷ್ಮಿ ಅಥವಾ ಇನ್ನಿತರ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ಅವರ ಅಕೌಂಟ್ಗಳಿಗೆ ಹಾಗೆ ದುಡ್ಡು ಬರ್ತಾ ಇದೆ. ATM ಅಥವಾ ಫೋನ್ ಪೇ, ಗೂಗಲ್ ಪೇ ನ ಮುಖಾಂತರ ಆ ದುಡ್ಡನ್ನ ಮೊಬೈಲ್ ನಲ್ಲಿ ಆದ್ರೂ ಅದನ್ನ ಬಳಕೆ ಮಾಡ್ಕೊಳ್ಳೋದು ಅಥವಾ ATM ಮುಖಾಂತರ ಡೈರೆಕ್ಟ್ ಆಗಿ ದುಡ್ಡನ್ನ ತೆಗೆದುಕೊಂಡು ಬರುವುದು, ಈ ರೀತಿ ಆ ದುಡ್ಡನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇದು ಸರ್ಕಾರದ ಕಾನೂನಿನ ಒಂದು ಬಾಹಿರ್ ಚಟುವಟಿಕೆ ಅಂತ ಹೇಳಬಹುದು. ಸರ್ಕಾರದಲ್ಲಿ ಈ ರೂಲ್ಸ್ ಇಲ್ಲ. ಅವರು ಮೃತಪಟ್ಟಿದ್ದರೆ ಅವರಿಗೆ ಗೃಹಲಕ್ಷ್ಮಿ ದುಡ್ಡು ಹೋಗೋದಿಲ್ಲ. ಅವರ ಹೆಸರಿನಲ್ಲಿ ನಿಮ್ಮ ಮನೆಯಲ್ಲಿ ಯಾರೇ ಹೆಣ್ಣು ಮಕ್ಕಳಿದ್ರು ಅವರ ಹೆಸರನ್ನ ಸೇರ್ಪಡೆ ಮಾಡಿಕೊಳ್ಳಿ, ನಾವು ಮತ್ತೆ ದುಡ್ಡನ್ನ ಜಮಾ ಮಾಡ್ತೀವಿ. ಆದ್ರೆ ನೀವು ಆ ಮೃತಪಟ್ಟವರ ಹೆಸರಿನಲ್ಲಿ ದುಡ್ಡು ತೆಗೆದುಕೊಳ್ಳುವಂಥದ್ದು ಇದು ಸರ್ಕಾರದ ವಿರುದ್ಧ ಅಂತ ಸ್ಪಷ್ಟಪಡಿಸಿದೆ. ಇದಕ್ಕಾಗಿ ನೂರಾರು ಕೋಟಿ ಗಟ್ಟಲೆ ಸರ್ಕಾರಕ್ಕೆ ನಷ್ಟವಾಗಿದೆ ಅಲ್ಲ. ಇದರ ಕಾರಣಕ್ಕಾಗಿ ಸರ್ಕಾರ ವೆರಿಫಿಕೇಶನ್ ಮಾಡ್ತಾ ಎಲ್ಲ ಮಹಿಳೆಯರನ್ನ ತೆಗೆದಾಕ್ತಾ ಇದೆ. ಹತ್ತತ್ರ 4 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರನ್ನ ಈ ಯೋಜನೆಯಿಂದಾಗಿ ತೆಗೆದಾಕಿದ್ದಾರೆ. ಇಲ್ಲಿ ಉಳಿತಕ್ಕಂತಹ ಮಹಿಳೆಯರ ಲಿಸ್ಟ್ ಅನ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಬಿಟ್ಟ ತಕ್ಷಣ ಎಷ್ಟು ಮಹಿಳೆಯರಿದ್ರು, ಈಗ ಎಷ್ಟು ಮಹಿಳೆಯರು ಉಳಿದಿದ್ದಾರೆ ಅನ್ನುವಂಥದ್ದನ್ನ ನಾನು ಕನ್ಫರ್ಮ್ ಮಾಡ್ತೀನಿ. ಈಗ ಸದ್ಯಕ್ಕೆ ಈ ರೀತಿ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಕೊಡ್ಬೇಕಂದ್ರೂ ನೀವು ಕೊಡಬೇಕಾಗತ್ತೆ. ನಿಮ್ಮ ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಗಳಲ್ಲಿ ವೋಟರ್ ID ಕೂಡ ಬರುತ್ತೆ, ವಾಸಸ್ಥಳ ಪ್ರಮಾಣ ಪತ್ರವೂ ಕೂಡ ಬರಬಹುದು. ಜೊತೆಗೆ ನಿಮ್ಮ ಮನೆಯ ಎಲ್ಲ ಮುಖ್ಯಸ್ಥರ ಆಧಾರ್ ಕಾರ್ಡ್ ಗಳನ್ನು ಕೂಡ ಕೇಳುವಂತಹ ಸಾಧ್ಯತೆ ಇದೆ. ವಾಸಸ್ಥಳ ಪ್ರಮಾಣ ಪತ್ರವೂ ಕೂಡ ನೀವು ಕೊಡುವಂತಹ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿದ್ರೆ ಫ್ರೀ ಆಫ್ ಕಾಸ್ಟ್ ನಿಮಗೆ ಅರ್ಜಿ ಸಲ್ಲಿಸುವಂತದ್ದು. ಓಕೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಆದಷ್ಟು ಈ ಎಲ್ಲ ವಿಷಯವನ್ನ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಕನ್ಫರ್ಮ್ ಆಗ್ಲಿ. ಮತ್ತು ಯಾವುದೇ ಭಯ ಬೇಡ, ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಿಮ್ಗೆ ದುಡ್ಡು ಬರುತ್ತೆ. ಓಕೆ, ಈ ಇನ್ಫಾರ್ಮೇಶನ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.